ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ನನಗೂ ಅದೇ ಆಸೆ ಚಿಕ್ಕಪ್ಪ. ಈ ಮನೇಲಿ ಮನ್ಸುಗಳ ಮಧ್ಯೆ ಇರೋ ಮನಸ್ತಾಪ ಎಲ್ಲ ಮಾಯ ಆಗ್ಬೇಕು. ಈ ಮನೇಲಿ ಒಂದ್ ಮಗುವಿನ ಸದ್ ಕೇಳ್ಬೇಕು, ತೊಟ್ಲ್ ತೂಗ್ಬೇಕು, ಎಲ್ರು ನಗುವಿಗೂ ಆ ಮಗು ಕಾರಣ ಆಗ್ಬೇಕು. ಮನೆಯವರೆಲ್ಲ ಒಳ್ಳೆಯವ್ರೆ, ಆದ್ರೆ ಒಬ್ಬೊಬ್ರು ದೂರ ಇದ್ದಾರೆ. ಅವ್ರೆಲ್ರೂ ಒಂದಾಗ್ಬೇಕು. ದೂರ ಆಗಿರೋ ಅಮ್ಮ ಮಗ, ಅಪ್ಪ ಮಗ, ಅಣ್ಣ ತಮ್ಮಂದ್ರು ಎಲ್ರೂನು ಒಂದ್ ಮಾಡ್ಬೇಕು. ಇದೇ ನನ್ ಗುರಿ. ಆದಷ್ಟು ಬೇಗ ನಾನದ್ನ ಮಾಡೇ ಮಾಡ್ತೀನಿ. ಏನಂದ್ರೆ ಪ್ರಿಯಾ, ಖಂಡಿತ ಈ ಮನೆಯವ್ರನ್ನೆಲ್ಲ ಒಂದ್ ಮಾಡ್ತೀಯಾ? ಹೌದು ಚಿಕ್ಕಪ್ಪ, ಒಗ್ಗಟ್ನಲ್ಲಿರೋ ಸುಖ ಇನ್ನೆಲ್ಲೂ ಇರಲ್ಲ ಅಂತ ನನಗಿವಾಗ ಅರ್ಥ ಆಗ್ತಿದೆ. ಎಷ್ಟೋ ಜನ ಅಪ್ಪ ಇಲ್ಲ, ಅಮ್ಮ ಇಲ್ಲ, ಅಣ್ಣ ತಮ್ಮಂದ್ರಿಲ್ಲ ಅಂತ ಕೊರಗ್ತಾ ಇರ್ತಾರೆ. ಹಾಗಿರುವಾಗ ನನಗಿಲ್ಲಿ ಎಲ್ಲ ಇದ್ದಾರೆ. ಆದ್ರೆ ಮನ್ಸುಗಳ ಮಧ್ಯೆ ಗೋಡೆ ಹಾಕೊಂಡು ದೂರ ದೂರ ಇರೋದು ಯಾವ ನ್ಯಾಯ ಹೇಳಿ? ಹೌದಮ್ಮ, ಹೌದು, ನೀನು ಹೇಳಿದ್ ನಿಜ. ಆದಷ್ಟು ಬೇಗ ಈ ಮನೆಯವ್ರನ್ನೆಲ್ಲ ಒಂದ್ ಮಾಡಿ ಈ ಮನೆ ಸರಿ ಹೋಗ್ಬೇಕು. ಹೌದು ಚಿಕ್ಕಪ್ಪ, ಸರಿ ಹೋಗೇ ಹೋಗುತ್ತೆ. ಸರಿ ಮಾಡೇ ಮಾಡ್ತೀನಿ. ಆದ್ರೆ ಅದಕ್ಕೂ ಮೊದ್ಲು ಕಲ್ಪನಾ ಅತ್ತೆ ಕಣ್ಣೀರ್ ಒರೆಸ್ಬೇಕು. ನನ್ಗೆ ಅವ್ರ ಕಷ್ಟ ನೋಡಕ್ ಆಗ್ತಾ ಇಲ್ಲ. ಹೌದಮ್ಮ, ನಾನು ತುಂಬಾ ದಿನದಿಂದ ನೋಡ್ತಾ ಇದ್ದೀನಿ. ಕಲ್ಪನಕ್ಕ ಕರ್ಣನ ಯಾವತ್ತೂ ಮಲಮಗ ಅಂತ ನೋಡಿಲ್ಲ. ಸ್ವಂತ ಮಗನಿಗಿಂತ ಹೆಚ್ಚಾಗಿ ಪ್ರೀತಿ ಕೊಟ್ಟಿದ್ದಾರೆ. ಅವ್ರ ಪ್ರೀತಿ ಮಮತೆನ ಯಾಕೋ ಕರ್ಣನೇ ಅರ್ಥ ಮಾಡ್ಕೋತಾ ಇಲ್ಲ. ಎಷ್ಟೋ ವರ್ಷಗಳಿಂದ ಮನ್ಸಲ್ಲಿ ಉಳ್ಕೊಂಡಿರೋ ವಿಚಾರ ಒಂದೇ ಸತಿಗೆ ಬದಲಾಗಲ್ಲ ಚಿಕ್ಕಪ್ಪ. ನಾನು ಅವರಿಗೆ ಒಂದೊಂದೇ ಹೇಳ್ಕೊಡ್ತಾ ಬದಲಾಯಿಸ್ಬೇಕು. ಆದಷ್ಟು ಬೇಗ ನಾನು ಆ ಕೆಲಸನ ಮಾಡ್ತೀನಿ. ಆದ್ರೆ ಅದಕ್ಕೂ ಮೊದಲು ಕರ್ಣ ಅವರು ಕಲ್ಪನಾ ಅತ್ತನ ಅಮ್ಮ ಅಂತ ಒಪ್ಕೋಬೇಕು. ಹಾಗೆ ಮಾಡ್ತೀನಿ. ದೇವ್ರೆ, ಇವಳು ಇಷ್ಟೊಂದು ಬದಲಾಗ್ಬಿಟ್ಲ. ನನ್ನ ಮಗನ ಒಂದು ಮಾಡೋಕ್ಕೆ ಎಷ್ಟು ಕಷ್ಟಪಡ್ತಿದ್ದಾಳೆ. ನನ್ ತುಂಬಾ ದಿನದ ಬೇಡಿಕೆ ಇದು. ಭಗವಂತ, ಅವನ್ಗೆ ಈ ಮಾತೃ ಹೃದಯ ಅರ್ಥ ಆಗೋ ಹಾಗೆ ಮಾಡು. ಈ ತಾಯಿ ಮನ್ಸು ಏನು ಅಂತ ತಿಳಿಯೋ ಹಾಗೆ ಮಾಡು. ಅಷ್ಟು ಮಾಡಿದ್ರೆ ಸಾಕಮ್ಮ, ನಮ್ಮ ಕಲ್ಪನಕ್ಕನ ಮುಖದಲ್ಲಿ ನಗು ಕಾಣ್ಬೋದು. ಖಂಡಿತ ಚಿಕ್ಕಪ್ಪ, ಅದ್ರ ಬಗ್ಗೆ ಯಾವ ಅನುಮಾನನೂ ಬೇಡ. ಈ ಪ್ರಿಯ ಒಂದ್ ಕೆಲ್ಸ ಹಿಡಿದ್ರೆ ಬಿಡಲ್ಲ. ಇನ್ ಮುಂದೆ ನನ್ನ ಬುದ್ಧಿವಂತಿಕೆನ ಈ ಮನೆ ಉಳ್ಸೋದಕ್ಕೆ, ಈ ಮನೆ ಬೆಳೆಸೋದಕ್ಕೆ, ಈ ಮನೆ ಒಗ್ಗಟ್ಟನ್ನ ಕಾಪಾಡೋದಕ್ಕೆ ಬಳಸ್ತೀನಿ. ಒಳ್ಳೇದಾಗ್ಲಮ್ಮ, ಒಳ್ಳೇದಾಗ್ಲಿ. ಗೂಬೆ ನಂಬಿಡ್ತು. ಇರ್ಲಿ, ಮೊದ್ಲು ನಂಬಿಕೆ ಗಳಿಸಿದ್ರೆ ತಾನೆ ನಂಬಿಕೆ ದ್ರೋಹ ಮಾಡಕ್ ಸಾಧ್ಯ.